ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿಶಂಕರ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂವಿಗೆ ಆಕ್ಸಿಡೆಂಟ್ ಆಗಿರೋದನ್ನ ತಿಳ್ಕೊಂಡು ಶಂಕರ ಹಾಸ್ಪಿಟಲ್ಗೆ ಓಡ್ ಬರ್ತಾನೆ. ಶಂಕರನಿಂದನೇ ಗಂಗಾ ಕೂಡ ಹಾಸ್ಪಿಟಲ್ ಬರ್ತಾಳೆ. ಈಗ ಶಂಕರ ರಿಸೆಪ್ಷನಿಸ್ಟ್ ಹತ್ರ ಬಂದು, ಮೇಡಮ್ ಇಲ್ಲಿ ನಮ್ಮ ರೌಡಿ ಬೇಬಿ ಅದೇ ಆಕ್ಸಿಡೆಂಟ್ ಆಗೈತಲ್ಲ, ಆ ಮಗ ಎಲ್ಲೈತೆ ಮೇಡಮ್, ಅದೇ ಭೂವಿ ಅನ್ನೋ ಹುಡುಗಿ ಎಲ್ಲೈತೆ ಮೇಡಮ್ ಅಂತ ಹೇಳಿದಾಗ ರಿಸೆಪ್ಷನಿಸ್ಟ್ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಶಂಕರ, ಮೇಡಮ್ ಹೇಳಿ ಅಂತ ಹೇಳಿದಾಗ ರಿಸೆಪ್ಷನಿಸ್ಟ್ ಅವರು, ಒಂದು ನಿಮಿಷ ಇರಿ ಸರ್ ಹೇಳ್ತೀನಿ ಅಂತ ಹೇಳಿದಾಗ ಶಂಕರಂಗೆ ಗಾಬರಿ ಆಗುತ್ತೆ. ಅವನೇ ಹುಡುಕಕ್ಕೆ ಅಂತ ಹೋಗ್ತಾನೆ. ಈಗ ಗಂಗಾ ಇಲ್ಲಿಗೆ ಬರ್ತಾಳೆ. ಗಂಗಾ ನೀನಿಲ್ಲಿ ಅಂತ ಹೇಳಿದಾಗ ಗಂಗಾ, ಅದೇ ಶಂಕರ ಅವರೇ, ನಮ್ಮ ಮನೆಗೆ ಬಂದಿಲ್ಲ ಹುಡುಗಿ ಭುವಿ, ಆ ಪುಟ್ಟಂಗೆ ಹುಷಾರಿಲ್ವಂತೆ, ಆಕ್ಸಿಡೆಂಟ್ ಆಗಿದೆಯಂತೆ, ಹೇಗಿದ್ದಾಳು ಅವಳು, ಪರವಾಗಿಲ್ವಾ, ಹುಷಾರಾಗಿದ್ದಾಳಾ? ಆಗ ಶಂಕರ, ನನಗೂ ಗೊತ್ತಿಲ್ಲ ಗಂಗಾ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ಪಾಪ ನನ್ನ ರೌಡಿ ಬೇಬಿ ಫ್ರೆಂಡ್ಗಿನ್ನ ಹೆಚ್ಚಾಗಿ ನನ್ನನ್ನು ಹಚ್ಕೊಂಡಿದ್ಲು. ನಾನು ಪ್ರಾಣ ಉಳಿಸಿದ ದೇವತೆ, ಆದರೆ ಆ ದೇವತೆಗೆ ಇವತ್ತು ಕಷ್ಟ ಬಂದ್ಬಿಟ್ಟೈತೆ, ಏನಾಗೋಯ್ತೋ ಏನೋ ಅಂತ ಶಂಕರ ರೌಡಿ ಬೇಬಿನ ಹುಡ್ಕೋಕ್ಕೆ ಹೋಗ್ತಾನೆ. ಈಗ ಶಂಕರ ಬಂದು ವಾರ್ಡ್ ಮುಂದೆ ನಿಂತ್ಕೊತಾನೆ. ಆದರೆ ಪೊಲೀಸರು ಶಂಕರನ ಒಳಗಡೆ ಬಿಡೋದಿಲ್ಲ. ಈಗ ಗಂಗಾ ಮನಸ್ಸಲ್ಲೇ, ಸದ್ಯ ಶಂಕರಂಗೆ ಭುವಿನೇ ತನ್ನ ಮಗಳು ಅನ್ನೋ ವಿಚಾರ ಗೊತ್ತಿಲ್ಲ, ಫ್ರೆಂಡ್ ಅಂತ ಅಂದ್ಕೊಂಡಿದ್ದಾನೆ, ಒಳ್ಳೇದೇ ಆಯಿತು ಅಂತ ಗಂಗಾ ಮನಸ್ಸಲ್ಲೇ ಅನ್ಕೊತಾಳೆ. ಶಂಕರ, ಸರ್ ನಮ್ಮ ಹುಡುಗಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗತ್ತೆ ಸರ್, ಮಗನ ನೋಡಬೇಕು, ದಯವಿಟ್ಟು ಒಳಗಡೆ ಬಿಡಿ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು, ನಿಂತ್ಕೊಳ್ರಿ, ಇಲ್ಲಿ ಒಳಗಡೆ ಯಾರು ಇಲ್ಲ ಕಣ್ರಿ, ಒಳಗಡೆ ಇರೋದು ನಮ್ಮ ಡಿ ಸಿ ಮೇಡಮ್ ಮತ್ತೆ ಅವ್ರ ಮಗಳು ಅಂತ ಹೇಳಿದಾಗ ಶಂಕರ, ನಿಮ್ಮ ಡಿ ಸಿ ಮೇಡಮ್ ಹೆಸರೇನು ಅಂತ ಹೇಳಿದಾಗ ಅವರು ಗೌರಿ ಅಂತ ಹೇಳ್ತಾರೆ. ಅವ್ರ ಮಗಳ ಹೆಸರು ಅಂತ ಹೇಳಿದಾಗ ಭುವಿ ಹೇಳ್ತಾರೆ. ಆಗ ಶಂಕರ, ಸರ್ ನಿಮ್ಮ ಡಿ ಸಿ ಮೇಡಮ್ ಗೌರಿನಾ, ಅವ್ರ ಮಗಳು ಭುವಿನಾ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು, ಹೌದು ಕಣ್ರಿ, ಸುಮ್ಮನೆ ತೊಂದರೆ ಕೊಟ್ಬಿಡಿ, ಆ ಕಡೆ ಹೋಗಿ ನಿಂತ್ಕೊಳ್ಳಿ ಹೇಳಿದಾಗ ಶಂಕರಗೆ ಗಾಬರಿ ಆಗುತ್ತೆ. ಹಾಗಾದರೆ ಭುವಿ ರೌಡಿ ಬೇಬಿನೇ ನನ್ನ ಮಗಳ ಅಂತ ಶಂಕರ ಅಲ್ಲೇ ಕುಸಿದು ಬೀಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್